ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಬೆಟ್ಟದ ಮೇಲೆ ಶ್ರೀ ಕ್ಷೇತ್ರ ಗುಡ್ಡು ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ದಾಸೋಹದಲ್ಲಿ ನಾನು ಮತ್ತೆ ಗಿಣ್ಣನ್ನು ಮಾಡಿಸಿದ್ದೆ. ಅವತ್ತು ಹಲ್ವಾ ಮಾಡಿಸಿದ್ದೆ, ಇವತ್ತು ಗಿಣ್ಣನ್ನು ಮಾಡಿಸ್ತಾ ಇದ್ದೀನಿ. ನಮ್ಮ ಮಗಳು ಮನೆ ಹಸು ಕರು ಹಾಕಿತ್ತು. ಅದ್ರ ಪ್ರಯುಕ್ತ ಹಾಲು ತೊಗೊಂಡೋಗಿ ಗುಡ್ಡುರಂಗನಾಥ ಸ್ವಾಮಿಗೆ ಒಂಚೂರು ನೈವೇದ್ಯ ಮಾಡಿಸೋಣ ಅಂತ ಹೇಳಿ ತೊಗೊಂಡೋಗಿ ನಮ್ಮ ಭಟ್ರ ಕೈಲಿ ಮಾಡಿಸ್ದೆ. ಸ್ನೇಹಿತರೆ, ನಾವು ಮಾಮೂಲಿ ರವೆ ಮತ್ತು ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡ್ತಿದ್ವಲ್ಲ, ಅದು ಮಾಮೂಲಿ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ಈ ಸರಿ ನಾವು ಅಕ್ಕಿನ ಹುರಿದ್ಬಿಟ್ಟು ಮಾಡಿಕೊಡಿ ಭಟ್ರೆ ಅಂತ ಕೇಳಿದ್ಕೆ ಅವರು ಅಕ್ಕಿನ ಹುರಿದು ಗಿಣ್ಣ ಮಾಡಿಕೊಟ್ರು. ಸ್ನೇಹಿತರೆ, ಮೊದಲು ಅವರು ಒಂದು ತಪ್ಪಲೆಗೆ ಹಾಲನ್ನೆಲ್ಲ ಹಾಕೊಂಬಿಟ್ಟು ಸ್ವಲ್ಪ ಕಡಿಮೆ ಕಾವಲ್ಲಿ ಬೆಲ್ಲನ ಹಾಕಿದ್ರು. ಎಷ್ಟು ಹಚ್ಚಿ ಹಾಕಿದ್ರು ಅಂದರೆ, ನಾವು ಅಕ್ಕಿನ 2.5 ಕೆ ಜಿ ಅಕ್ಕಿ ಹಾಕಿದ್ಕೆ ಅವರು 3.5 ಕೆ ಜಿ 4 ಕೆ ಜಿ ಹತ್ತತ್ರ ಬೆಲ್ಲ ಹಾಕಿದ್ರು. 1 ಕೆ ಜಿ ಎಕ್ಸ್ಟ್ರಾನೇ ಹಾಕಿದ್ರು. ಸಮ ಒಂದು ಕೆ ಜಿ ಎಕ್ಸ್ಟ್ರಾ ಹಾಕಿದ್ರು, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ಅದು ಪಾಡಿಗೆ ಅದು ಕುತ್ಕೊಂಡು ಒಂದು ಸೈಡಲ್ಲಿ ಕುದಂತ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಅದು ಹಾಲಿನ ವಾಸನೆ ಎಲ್ಲ ಹೋಗಬೇಕು. ನಾನು ಲಾಸ್ಟ್ ಟೈಮು ನಮ್ಮ ಮನೇಲಿ ರವೆ ಮತ್ತು ಅವಲಕ್ಕಿ ಹಾಕ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ಈ ಸರಿ ಭಟ್ರ ಕೈಲಿ ಮಾಡಿಸೋಣ ಅಂತ ಹೇಳಿ ಆಸೆ ಆಗಿಬಿಟ್ಟು ತೊಗೊಂಡೋದ್ವಿ. ಅವರು ನೋಡಿ ಒಂದು 2.5 ಕೆ ಜಿ ಅಷ್ಟು ಅಕ್ಕಿನ ಸ್ವಲ್ಪ ಕಡಿಮೆ ಕಾವು ಕೊಡೋದಿಲ್ಲ, ಅಕ್ಕಿ ಕಪ್ಪಗಾಗಬಾರ್ದು, ಒಂದು ಸ್ವಲ್ಪ ಮೀಡಿಯಮ್ ಕಾವಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಹೆಂಗೆ ಹುರಿಬೇಕು ಅಂದರೆ ಕೆಂಪಾಳ ಬರಬೇಕು. ಅದು ಏನು ಮಿಕ್ಸಿಗೆ ಹಾಕಿದ ತಕ್ಷಣ ಹಂಗೆ ಪುಡಿ ಆಗೋ ಥರ ಉರಿತಾರೆ ಸ್ನೇಹಿತರೆ. ಕಾವು ಕೊಟ್ಬಿಟ್ರೆ ಏನಾಗುತ್ತೆ, ಸೀದಂಗೆ ಆಗ್ಬಿಡುತ್ತೆ, ಒಂದು ಕಡೆ ಸರಿಯಾಗಿ ಬೇಯುತ್ತೆ, ಒಂದು ಕಡೆ ಬೆಂದಿರಲ್ಲ ಅಂತ ಹೇಳ್ಬಿಟ್ಟು ಕಡಿಮೆ ಕಾವಲ್ಲೇ ಅದನ್ನ ಹುರ್ಕೋಬೇಕು. ಅದಕ್ಕೆ ನಾವು 1 ಕೆ ಜಿ ಕಡಲೆ ಬೀಜ, 1 ಕೆ ಜಿ ಕಡಲೆ, 1-2 ಕೊಬ್ಬರಿ ಎಲ್ಲ ನಾವು ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಕಡಲೆ ಬೀಜನ ಏನು ಹುರಿಯಲ್ಲ, ಕಡಲೆ ಬೀಜನ ಹುರ್ಕೊಂಡ್ರು. ಮತ್ತು ನಾವು ಕೊಬ್ಬರಿನ ಹಂಗೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಸುಮಾರು ಒಂದು 10 ನಿಮಿಷ ಹುರಿದ್ರು ನೋಡಿ ಸ್ನೇಹಿತರೆ. ಇದು ಮಾತ್ರ ಒಂದು 20ರಿಂದ 25 ಅರ್ಧ ಗಂಟೆನೇ ಆಯಿತು ಅಂದ್ಕೊಳ್ಳಿ. ಹಾಲನ್ನ ಕಡಿಮೆ ಮಾಡಿಬಿಟ್ಬಿಟ್ಟಿದ್ರು. ಅದು ಚೆನ್ನಾಗಿ ಕುದೀತಾನೇ ಇತ್ತು. ಅಷ್ಟೊತ್ತಿಗೆ ಇವ್ರು ಅಕ್ಕಿ ಹುರಿದು ಅಕ್ಕಿನೆಲ್ಲ ಮಿಕ್ಸಿಗಳ್ಗೆ ಹಾಕ್ಕೊಂಡು ಫುಲ್ ಒಂದು ಚಿರೋಟಿ ರವೆ ಬರೋ ಥರ ಅದನ್ನ ಪುಡಿ ಮಾಡ್ಕೋಬೇಕು. ಎಲ್ಲ ಪುಡಿ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಹಾಲು ಇನ್ನೇನು ಕುದೀತಾ ಇದೆ ಅನ್ನುವಾಗ ನೋಡ್ಕೋತಾರೆ ಎಷ್ಟು ಅದು ವಾಸನೆ, ಅದು ಸ್ವಲ್ಪ ವಾಸನೆ ಗೊತ್ತಾಗ್ಬಿಡುತ್ತೆ ನಮಗೆ. ಕುದೀತಾ ಅದು ಸ್ಮೆಲ್ ಬರ್ತಾ ಇರುತ್ತೆ. ಕೊಯ್ತಿದ್ದಂಗೆ ಆ ಬೆಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಯ್ತಿದ್ದಂಗೆ ಗಮ್ ಅನ್ನೋ ಥರ ಬಂದ್ಬಿಡುತ್ತೆ ಟೇಸ್ಟು ಸ್ನೇಹಿತರೆ. ಸೊ ಹಂಗಾಗಿ ಅದು ಕುದೀತಾ ಇದ್ದಂಗೆ ಎಲ್ಲ ಮಿಕ್ಸಿಗಳಿಗೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇನ್ನೇನದು ತಳ ಹಿಡಿಯೋ ತಕ್ಕ ಬಂದುಬಿಡ್ತು. ಬೆಲ್ಲ ನಾವು ಹಂಗೆ ಬಿಟ್ಬಿಟ್ಟಿದ್ದು. ನಾವಾದರೆ ಮನೇಲಿ 50 ಸರಿ ಸೌಟು ಹಾಕಿ ತಿರುಗಿಸ್ತಾ ಇರ್ತೀವಿ. ಭಟ್ರು ಸೌಟು ಹಾಕಿ ತಿರುಗಿಸ್ಲೇ ಇಲ್ಲ. ಏನಾಗಲ್ಲ ಬಿಡಿ ಮೇಡಮ್, ಕಡಿಮೆ ಕಾವಲಿದೆ, ಅದಾಗುತ್ತೆ, ಸುಮ್ಮನೆ ನೋಡ್ತಾ ಇರಿ, ನಾನು ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ನೋಡ್ತಾನೇ ಇದ್ದೆ ನಾನು. ಹಂಗೆ ನಮ್ಮ ಥರನೇ ಅವರು ಕಡಲೆ ಬೀಜ ಆಮೇಲೆ ಹುರ್ಗಡ್ಲೆನ ಹಂಗೆ ಹಾಕೋಕ್ಕೋದ್ರು. ನಾವು ಹುರ್ಗಡ್ಲೆ ಹಂಗೆ ಹಾಕ್ಬೇಡಿ, ಸ್ವಲ್ಪ ಒಂದೇ ಒಂದು ರನ್ ಮಾಡಿ ಪುಡಿ ಆಗಲಿ ಅಂತ ಅಂದೆ. ಆಮೇಲೆ ಕಡಲೆ ಬೀಜನ ಅವ್ರು ಹಂಗೆ ಹಾಕ್ತೀವಿ ಅಂದರೆ ಅದನ್ನು ಬೇಡ, ಅದನ್ನು ಸ್ವಲ್ಪ ಒಂದು ರನ್ ಮಾಡಿ ಪುಡಿ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ಒಂದು 2 ತುಂಡು ಆಗೋ ಥರ ಒಂದು ಸ್ವಲ್ಪ ಪೌಡ್ರ್ ಮಾಡಿಸಿ ಕಡಲೆ ಬೀಜ, ಬೆಲ್ಲ, ಅಕ್ಕಿ ಒಂದು 2.5ರಿಂದ 3 ಕೆ ಜಿ ಅಕ್ಕಿ, ಮತ್ತು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲ ರೆಡಿ ಮಾಡಿಕೊಂಡು ನೋಡಿ. ಇವಾಗ ಕಡಲೆ ಬೀಜ ಹುಯ್ದ್ರು, ಅವೆರಡೂ ಸ್ವಲ್ಪ ಮಿಕ್ಸ್ ಆಯ್ತಿದ್ದಂಗೆ ಅದಕ್ಕೆ ಏಲಕ್ಕಿ ಹಾಕಿ ಆ ನಂತರ ಚೆನ್ನಾಗಿ ಕುದಿ ಬತ್ತಿದ್ದಂಗೆ ಏನು ಒಂದು ಅಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಒಂದು ಸ್ವಲ್ಪನೇ ಹಾಕಬೇಕು ಸ್ನೇಹಿತರೆ. ಒಂದೇ ಸರಿ ಹಾಕಿದ್ರೆ ಅದನ್ನು ಸಹ ಒಂಥರ ಗಂಟಾದಂಗೆ ಆಗ್ಬಿಡುತ್ತೆ. ಹಂಗಾಗಿ ಅಕ್ಕಿನೂ ಸಹ ಅವರು ಮೆತ್ತಗೆ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಬಂದರು. ಅದು ಫುಲ್ಲು ಸ್ಟಾರ್ಟಿಂಗು ಪಾಯಸ ಥರ ಆಗುತ್ತೆ. ಅಕ್ಕಿ ಹಾಕ್ತಾ ಇದ್ದಂಗೆ ಆ ಪಾಯಸ ಆಯ್ತಿದ್ದಂಗೆ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು, ತಳ ಹಿಡಿದ್ಬಿಡುತ್ತೆ. ಇಲ್ಲ ಅಂದರೆ ಅವರು ಆದಷ್ಟು ಒಂದು ಕಡಿಮೆ ಕಾವಲ್ಲೇ ಮಾಡಿದರು. ನಮ್ಗೆ ಅಷ್ಟೊಂದು ಐಡಿಯಾನೇ ಬರೋದಿಲ್ಲ. ನಾವೆಲ್ಲದಕ್ಕೂ ಸ್ವಲ್ಪ ಕಾವುಗಳು ಕೊಟ್ಕೊಂಡ್ಬಿಡ್ತೀವಿ ನೋಡಿ. ಅಕ್ಕಿ ಇದು ಪುಡಿ ಮಾಡಿದ್ದಾರೆ, ಸ್ವಲ್ಪ ಚಿರೋಟಿ ರವೆನೂ ಅಲ್ಲ, ಉಪ್ಪಿಟ್ಟು ರವೆನೂ ಇಲ್ಲ, ಮೀಡಿಯಮ್ ರವೆ ಥರ ಬರುತ್ತೆ. ಅದನ್ನು ಸ್ವಲ್ಪನೇ ಹಾಕ್ಕೊಳ್ತಾ ತಿರುಗಿಸ್ಕೊಂಡು ಅದು ನಾನು ಹೇಳ್ದಂಗೆ ಪಾಯಸ ಥರ ಆಗುತ್ತೆ. ಆ ಪಾಯಸ ಥರ ಆಯ್ತಿದ್ದಂಗೆ ಇನ್ನೂ ಒಂದು ಸ್ವಲ್ಪ ನೋಡ್ಕೋಬೇಕು. ಅದು ಫುಲ್ಲು ಪಿಣ್ಣಗೆ ಬಂದರೆ ಇನ್ನೂ ಸೂಪರಾಗಿ ಚೆನ್ನಾಗೇ ಇರುತ್ತೆ. ಸ್ಟಾರ್ಟಿಂಗೇ ಪಿಣ್ಣಗೆ ಬಂದುಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ಅಂತ ಹೇಳಿ ನಮ್ಮ ಮೊದಲೇ ಏನು ಹಸಿಟ್ಟು ಹಾಕಿ ತಿರುತ್ತಾರಲ್ಲ ಅಕ್ಕಿನ, ಆವಾಗಲೇ ಒಂದು ಸ್ವಲ್ಪ ತಿರುತ್ತಾ ನೋಡಿರಿ ಎಷ್ಟು ಹದವಾಗಿ ಬರ್ತಾಯಿದೆ ಮೆತ್ತಿಗೆ.
ತುಂಬ ಘಮ 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 ಅನ್ನೋದು ಕಡಲೆ ಕೊಬ್ಬರಿ ಹಾಕ್ತಾ ಇದ್ದೀವಿ. ಏಲಕ್ಕಿ ಈಗ ಪುಡಿ ಹುರಿದಿರೋ ಮತ್ತೆ ಅಕ್ಕಿ ಹಾಕಿದ್ದು ನೋಡಿ ಆಯ್ತು, last ಈಗ ಹಾಕ್ತಾ ಕೊಬ್ಬರಿ ಇದ್ದಾರೆ ಕೊಬ್ಬರಿ ಕೊಬ್ಬರಿ ಹಾಗೆ ಪುಡಿ. ಹಾಕ್ತಾ ಇದ್ದೀವಿ. ಇವೆಲ್ಲ ಹಾಕ್ಬಿಟ್ಟು ಒಂದು 5ರಿಂದ ನಾನು 10 ನಿಮಿಷ ವಿಡಿಯೋ skip ದಮ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೆ ಅವ್ರು ಒಂದು ಸ್ವಲ್ಪ ನಂದಿನಿದು ತುಪ್ಪನೂ ಹಾಕಿದ್ರು. ನಂದಿನಿ ತುಪ್ಪನೇ ಎಲ್ಲದಕ್ಕೂ ನಾವು ಉಪಯೋಗಿಸೋದು. ನಾನು ಅಲ್ಲೂ ಸಹ ನಂದಿನಿ ತುಪ್ಪನೇ ಹೇಳಿ ಹಾಕ್ಸ್ತೆ ಸ್ನೇಹಿತರೆ. ಆಮೇಲೆ ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ಟು ಅದೆಲ್ಲ ಚೆನ್ನಾಗಿ ಒದಗಿ ನೋಡಿ. ಈಗ ಒಂದು ಸ್ವಲ್ಪ ಏನಾಗಿದೆ, ನಾವು ಸಿಮೆಂಟ್ ಗಟ್ಟಿಯಾಗಿ ಕಲಿಸ್ಕೋತೀವಲ್ಲ ಆ ಥರ ಆಗಿದೆ. ಇದನ್ನು ಸ್ವಲ್ಪ ಬಿಡಬೇಕು. ಒಂದು 2-3 ಅವರ್ಸ್ ಬಿಟ್ಬಿಟ್ರಂತೂ ಫುಲ್ಲು ಸೇದ್ಕೊಳ್ಳುತ್ತೆ. ನಮಗೆ ಬಿಸಿ ಬಿಸಿನೂ ತಿನ್ನೋಕ್ಕೆ ಸೂಪರಾಗಿರುತ್ತೆ ಸ್ನೇಹಿತರೆ. ಆಮೇಲೆ ನಾನೊಂದು 10 ನಿಮಿಷ ಆಗಿದ ತಕ್ಷಣ ದೇವ್ರಿಗೊಂದು ಸ್ವಲ್ಪ ನೈವೇದ್ಯ ತೊಗೊಂಡೋಗಿ ಗುಡ್ಡು ರಂಗನಾಥ ಸ್ವಾಮಿಗೆ ನೈವೇದ್ಯನೂ ಸಹ ತೋರಿಸ್ಬಿಟ್ಟು ತೊಗೊಂಬಂದು ನಾವು ಎಲ್ಲ ಬಾಕ್ಸ್ಗಳಿಗೆ ಮನೆಗೆ ಹಾಕ್ಕೊಂಡು ಅಲ್ಲಿ ದಾಸೋಹದಲ್ಲಿ ಇದ್ದಂಥವ್ರಿಗೂ ಒಂದು ಸ್ವಲ್ಪ ಎಲ್ಲ ಹಂಚ್ಬಿಟ್ಟು ಬಂದ್ವಿ ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು. ಗಿಣ್ಣು ನಾವು ಮನೇಲಿ ಮಾಡೋದು ಇದ್ದೇ ಇರುತ್ತೆ. ದೇವಸ್ಥಾನಗಳಲ್ಲಿ ತಗೊಂಡೋಗಿ ಕೊಟ್ಟು ಮಾಡಿಸೋದ್ರಲ್ಲಿ ಏನೋ ಒಂದು ಆನಂದ ಖುಷಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸರಿ ನಮ್ಮ ದೊಡ್ಡ ಮಗಳು ಮನೆ ಹಸು ಹಾಲನ್ನ ತೊಗೊಂಡೋಗಿ ನಾನು ಬೆಟ್ಟದಲ್ಲಿ ಮಾಡಿಸಿ ನಮ್ಮ ಗುಡ್ಡದ ರಂಗಂಗೆ ನೈವೇದ್ಯ ತೋರಿಸಿ ಆನಂತರ ನಾವು ಅಲ್ಲಿ ಬಂದಂಥವ್ರಿಗೂ ಸ್ವಲ್ಪ ಎಲ್ಲ ಕೊಟ್ಟು ಮನೆಗೆ ತೊಗೊಂಬಂದು ತಿರ್ಗಾ ಮಗಳು ಮನೆಗೆ, ನನ್ನ ಫ್ರೆಂಡ್ಸ್ ಮನೆಗೆ ಎಲ್ಲರಿಗೂ ಕೊಟ್ಟು ಹಂಚ್ಕೊಂಡು ತಿಂದೋ ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ ಹರೇ ಶ್ರೀ.